ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಇದೇ ಸಂದೇಶದೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯದ ಕೆಎಸ್ಎಸ್ ಕಾಲೇಜಿನ ಪದವಿ ವಿದ್ಯಾರ್ಥಿಗಳು ಪುರುಷರಾಯ ಬೆಟ್ಟದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಕಾರ್ಯಕ್ರಮಕ್ಕೆ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರಾದ ಶಿವರಾಮ ರೈ ಚಾಲನೆ ನೀಡಿ ಗಿಡಗಳ ಮಹತ್ವ ಹಾಗೂ ಪರಿಸರ ರಕ್ಷಣೆಯಲ್ಲಿ ಯುವಜನರ ಪಾತ್ರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಬೆಟ್ಟಕ್ಕೆ ತೆರಳಿ ವಿವಿಧ ಗಿಡಗಳನ್ನು ನೆಟ್ಟು ಹಸಿರು ಪರಿಸರ ನಿರ್ಮಾಣಕ್ಕೆ ಕೈಜೋಡಿಸಿದರು. ಪ್ರಕೃತಿಯ ಸಂರಕ್ಷಣೆಗಾಗಿ ಇಂತಹ ಕಾರ್ಯಗಳು ಸಮಾಜದಾದ್ಯಂತ ನಡೆಯಬೇಕು. ಪರಿಸರ ಉಳಿದರೆ ಭವಿಷ್ಯ ಉಳಿಯುತ್ತದೆ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ಸಾರಿತು. ಮೀಸಲು ಮಾಡಿದ ಜಾಗ, ಅದಕ್ಕೆ ಯಾರು ಬರಲಿಕ್ಕಿಲ್ಲ ಮತ್ತು ಯಾರು ಕರೀಲಿಕ್ಕಿಲ್ಲ. ಅದನ್ನೆಲ್ಲ ನೋಡಿಕೊಂಡು ನಮಗೆ ಅವಶ್ಯಕತೆ ಇರುವಂಥ, ಈಗ ಉದಾಹರಣೆಗೆ ನೋಡಿ, ಅದು ಔಷಧಿಯ ವನ 1000 ಎಕರೆ ಉಂಟು. ಅದರಲ್ಲಿ 300 ಜಾತಿಯ ಔಷಧಿಗಳ ಗಿಡಗಳುಂಟು. ನಿಮಗೆ ಎಷ್ಟು ಗೊತ್ತುಂಟು? ನೀವೀಗ ಫೈನಲ್ ಇಯರ್ನವರಿಗೆ ಆಗೋದಿಲ್ಲ ಅಲ್ಲ, ಇನ್ನು ಬಾಕಿ ಇದ್ದವರಿಗೆಲ್ಲ ಒಂದು ಫಾರೆಸ್ಟ್ನವರ ಹತ್ರ ಹೇಳಿ ಅದೊಂದು ಪ್ರೋಗ್ರಾಮ್ ಮಾಡಿಸುವ. 300 ವೆರೈಟಿಯ ಅದರಲ್ಲಿ ಗಿಡಗಳು ಉಂಟು. ಗಿಡಗಳು ಜಾಸ್ತಿ ಉಂಟು, ಮದ್ದಿನ ಗಿಡಗಳು 300. ಈಗ ಇನ್ನೊಂದು ನಿಮ್ಮಲ್ಲಿ ಒಂದು ಮಾಹಿತಿ ಕೇಳುವುದು, ಈ ಪೇರೆ ಗಿಡ ಅಂತ ಗೊತ್ತುಂಟು, ಪೇರೆ ಅಂತ ಹೇಳ್ತೇವೆ ನಾವು ಇಲ್ಲಿ, ಅದಕ್ಕೆ ಕನ್ನಡದಲ್ಲಿ ಹೇಗೆ ಈಗ ಮುಟ್ಟಿದ್ರೆ ಎಲ್ಲ ಹೌದಾ? ಆಗ ಅದು ಇಲ್ಲಿ ಉಂಟು ಅಂತ ಇಟ್ಟುಕೊಳ್ಳುವ. ಕೆಲವರಿಗೆ ಅದರ ಅಡಿಯಲ್ಲಿ ಹೋದರೆ ಆಗುವುದಿಲ್ಲ, ಅಡಿಯಲ್ಲಿ ಹೋದರೆ ಆಗುವುದಿಲ್ಲ. ಇನ್ನು ಕೆಲವರಿಗೆ ಅದನ್ನು ಮುಟ್ಟಿದ್ರೆ ಇಡೀ ತುರಿಸ್ತದೆ, ಅಂದರೆ ದಪ್ಪ ಆಗ್ತದೆ. ಮತ್ತು ನಾವು ಅದನ್ನು ಸ್ವಲ್ಪ ಸಿಪ್ಪೆ ತೆಗೆದು ನಾವು ಮುಟ್ಟಿದ್ರೆ ಅದು ಕಪ್ಪು ಆಗ್ತದೆ, ಗುಳ್ಳೆ ಬರ್ತದೆ. ಈಗ ಅದಕ್ಕೆ ಒಂದು ಮದ್ದು ಉಂಟು, ಅದು ಮುಟ್ಟಿದ್ರೆ ಏನು ಆಗದೆ ಏನು ಮಾಡ್ಬೋದು, ಯಾರು ಹೇಳಿ ನೋಡಿ. ನೋಡಿ ಬೆಸ್ಟ್. ಈಗ ಶಾಂತಿ ಮರ ಅಂತ ಒಂದು ಉಂಟು, ಅದು ಅಲ್ಲಿ ನಮ್ಮ ಎಂಟ್ರೆನ್ಸಲ್ಲಿ ಉಂಟು. ಅಲ್ಲಿ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಅಲ್ಲ ಹೇಳಿದ್ರು, ಅವಳು ಹೇಳಿದ್ದು ಸತ್ಯ. ಅದರ ಒಂದು ಕೆತ್ತೆ ಅಂತ ಹೇಳಿದ್ದಾರೆ. ಈಗ ನಾವು ತೆಗಿತೇವಲ್ಲ, ಅದನ್ನು ಹೀಗೆ ಬಾಡಿಗೆ ಟಚ್ ಮಾಡಬೇಕು. ಹೀಗೆ ಬಾಡಿಗೆ ಟಚ್ ಮಾಡಿ ಇಟ್ಟುಕೊಂಡ್ರೆ ಅದನ್ನು ಮುಟ್ಟಿದರೆ ಎಂಥದ್ದು ಆಗೋದಿಲ್ಲ, ಆ ಥರದ್ದು. ಮತ್ತು ಇನ್ನೊಂದು ನೋಡಿ, ಈ ಕಾಡಿನಲ್ಲಿ ಒಂದು ಹುಲ್ಲುಂಟು. ನೀವು ಏನಾದರೂ ಆ ಹುಲ್ಲಿಗೆ ಮುಟ್ಟಿದರೆ ಮತ್ತು ಇಡೀ ದಿವಸ ನಿಮಗೆ ಎಲ್ಲಿ ಹೋಗ್ಲಿಕ್ಕೆ ಅಂತ ಗೊತ್ತಿಲ್ಲ, ಅಲ್ಲೇ ಮಾಡ್ತೀವಿ, ಅಲ್ಲೇ ಸುತ್ತಾ ಇರ್ತೀವಿ. ಮತ್ತೆ ಯಾರಾದರೂ ಹುಡುಕಿಕೊಂಡು ಬರಬೇಕಷ್ಟೇ. ಹಾಗೆ ಅಂದರೆ ಅದು ನಿಮಗೆ ಗೊತ್ತಿರಬೇಕು. ಈಗ ನೀವು ಇಲ್ಲಿ ಬಂದ ಉದ್ದೇಶ ಏನು? ನಿಮಗೆ ನಾನು ಪ್ರಿನ್ಸಿಪಾಲ್ರ ಹತ್ರ ಕೇಳಿದೆ, ಏನಂತ ಹೇಳಿದರೆ, ನೀವು ನೋಡಿದ್ದೀರಾ, ಇಲ್ಲೇ ಇದ್ದೀರಲ್ಲ ಅಂತ. ಅವರು ಹೇಳಿದರು, ನಾವು ನೋಡಲಿಲ್ಲ ಕೆಲವರು. ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಎಲ್ಲ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಅಂದರೆ ಇದು ಉಂಟು ಅಂತ ಯಾರಿಗೆ ಗೊತ್ತಿಲ್ಲ. ಇಲ್ಲಿ ಈಗ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿತ್ಯಾನಂದ ಮುಂಡೋಡಿ ಇರುವಾಗ ಈ ಇದೆಲ್ಲ ಕಾಮಗಾರಿಯನ್ನು ಮಾಡಿಸಿ, ಇನ್ನೂ ಕೂಡ ಸ್ವಲ್ಪ ಏನು ದೂರದಿಂದ ಎಲ್ಲ ಪ್ರಕೃತಿಯನ್ನು ವೀಕ್ಷಣೆ ಮಾಡುವಂಥ ಗೋಪುರ ಮಾಡಲಿಕ್ಕೆ ಉಂಟು. ಅದು ಇನ್ನೂ ಬಾಕಿ ಆಗಿದೆ, ಆಡಳಿತದವರಿಗೆ ಆಸಕ್ತಿ ಇದ್ರೆ ಆಗ್ತದೆ. ಆ ಥರದ ಒಂದು ವ್ಯವಸ್ಥೆ ಉಂಟು. ಇದೀಗ ನೋಡಿ, ನಿಮಗೆ ಅನುಭವ ಆಗಿದೆ ಅಲ್ಲ, ಅಲ್ಲಿಂದ ಇಲ್ಲಿಗೆ ಹತ್ತಿಕೊಂಡು ಬರುವಾಗ ನೀರು ಇಟ್ಕೊಳ್ಬೇಕು ಅಂತ ಒಂದು ಅನುಭವ ಬಂದಿದೆ, ಹೌದಾ? ಅದೊಂದು ಅನುಭವ ಆಗಿದೆ. ನಿಮಗೆ ಮನೆಯಲ್ಲಿ ಹೋಗಿ ಹೇಳ್ತೀರಲ್ಲ, ನೋಡಿ ಸುಬ್ರಹ್ಮಣ್ಯದಲ್ಲಿ ಎಷ್ಟು ಎತ್ತರ ಇದೆ, ಎಷ್ಟು ಫೀಟ್ ಉಂಟು, ನನಗೆ ಅದು ಸ್ಪಷ್ಟ ಮಾಹಿತಿ ಇಲ್ಲ. ಇಲ್ಲಿ ನೀವು ಕಾಲೇಜಿಂದ ಬರುವಾಗ ನೋಡಿ, ಜಾತ್ರಾ ಟೈಮಲ್ಲಿ ಒಂದು ದೊಡ್ಡ ಒಂದು ಫ್ಲ್ಯಾಗ್ ಹಾರ್ತಾ ಇರ್ತದೆ, ನೋಡಿದ್ದೀರಾ? ಅದೇ ಇಲ್ಲಿಂದ ಅವತ್ತು ಅದು ಯಾಕೆ ಅಂತ ಹೇಳಿದರೆ ನೋಡಿ, ಕೆಲವು ನಾವು ನನ್ನ ಅಂಗಡಿ ಇತ್ತು ಪೇಟೆಯಲ್ಲಿ, ಆಗ ನಾವು ಒಂದು ದಿವಸ ಕೂತ್ಕೊಂಡು ಜಾತ್ರೆ ಒಂದು ಫ್ಲ್ಯಾಗ್ ಹಾಕುವ ಅಂತ ಹೇಳಿದ್ವಿ. ಆಗ ಫ್ಲ್ಯಾಗ್ ಹಾಕುವಂತ ನಮ್ಮದು ನಾಲಿಗೆ ಮಾತ್ರ. ಆಗ ಒಬ್ಬ ಬಟ್ಟೆಗೆ ದುಡ್ಡು ಕೊಟ್ಟ, ಇನ್ನೊಬ್ಬ ಅದಕ್ಕೆ ಇದೆಲ್ಲ ಕೊಟ್ಟ. ಮತ್ತು ಅವರೇ ಬಂದ ದಿವಸ ನಾನು ಬಂದಿದ್ದೇನೆ, ಬಂದು ಆ ಫ್ಲ್ಯಾಗ್ ಹಾಕಿದರು. ನಂತರ ದಿವಸ ರಿಕ್ಷಾದವರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಈಗ ನೋಡಿ, ಇಲ್ಲಿ ಯಾರು ಹಾಕ್ತಾರೆ ನಮಗೆ ಗೊತ್ತಿಲ್ಲ, ಜಾತ್ರೆ ಆಗುವಾಗ ಫ್ಲ್ಯಾಗ್ ಇಲ್ಲಿ ಹಾರ್ತಾ ಇರ್ತದೆ. ಕಾಲೇಜಿನಲ್ಲಿ ನಿಂತಿರೋದು ಕಾಣ್ತದೆ ಇಲ್ಲಿ, ನೀವು ನೋಡಿ.
ಆಗ ಇನ್ನು ನಿಮ್ಮ ತಂದೆ ತಾಯಿ ಎಲ್ಲ ಅಥವಾ ಗಂಡನೊಟ್ಟಿಗೆ ಬರುವಾಗ ನೋಡಿ ಅಲ್ಲಿಗೆ ಹೋಗಿದ್ದೆವು, ಅಲ್ಲಿ ಗಿಡ ಎಲ್ಲ ನೆಟ್ಟಿದ್ದೆವು, ಅಥವಾ ನಿಮ್ಮ ಹೆಂಡತಿ ಒಟ್ಟಿಗೆ ಬರುವ ಪುರ್ಸೊತ್ತಿರ್ಲಿಲ್ಲ ನೋಡಿ. ಈಗ ಒಂದು ದಿವಸ ಹಾಲ್ಟ್ ಆಗುವವರಿಗೆ ಇದನ್ನೆಲ್ಲ ನೋಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅವನಿಗೆ ಸಾಧಾರಣ ನಿದ್ದೆ ಬರದವನಿಗೂ ಇಲ್ಲಿ ಹತ್ತಿ ಬಂದರೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಮತ್ತು ಪ್ರಕೃತಿಯಲ್ಲಿ ವೀಕ್ಷಣೆ ಮಾಡುವಂಥದ್ದು. ಈಗ ಇದರಲ್ಲಿ ನೋಡಿ, ಆ ಸೈಡ್ ಹೋದರೆ ಈಗ ಕಡವೆಗಳಿರ್ತದೆ, ತುಂಬ ಕಡವೆಗಳು ಉಂಟು. ಇಲ್ಲಿ ಎಲ್ಲ ಒಮ್ಮೆ ಹೋಗಿ ನೋಡಿ, ಈಗ ಕಡವೆಯಲ್ಲಿ ನಿಂತ್ಕೊಂಡಿರ್ತದೆ. ಅಷ್ಟು ಒಂದು ಈಗ ಕರೆಂಟ್ ಬೇಲಿ ಆಗಿದೆ, ಹಾಗೆ ಇಲ್ಲೇ ಬಾಕಿ ಆಗಿದೆ ಎಲ್ಲ. ಕರೆಂಟ್ ಬೇಲಿ ನೋಡಿದ್ದಾರೆ, ಅರಣ್ಯಕ್ಕೆ ಕರೆಂಟ್ ಬೇಲಿ ಆಗಿದ್ದನ್ನು ಯಾರು ನೋಡಿದ್ದೀರಿ? ಯಾವ ಥರ ನೋಡಿದ್ದೀರಾ? ಯಾರೆಲ್ಲ ನೋಡಿದ್ದೀರಿ? ಕೈ ಎತ್ತಿ ನೋಡು. ಇಲ್ಲಿ ನೋಡಿ, ಇಲ್ಲಿ ಬೇಕಿದ್ರೆ ಹೋಗುವಾಗ ನೋಡಿ, ಇಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಫುಲ್ಲು ಕರೆಂಟ್ ಬೇಲಿ ಆಗ್ತದೆ. ಅದು ನೇತಾಡುವಂಥ ಒಂದು ವ್ಯವಸ್ಥೆ. ನಾವು ಮನುಷ್ಯರು ಹೀಗೆ ಮಾಡಿ ಹೋಗ್ಲಿಕ್ಕೆ ಆಗ್ತದೆ, ಹೀಗೆ ಅಡ್ಡ. ಬಾಕಿದ್ದು ಎಂಟು ಹೋಗ್ಲಿಕ್ಕೆ ಆಗೋದಿಲ್ಲ. ಅದು 11,000 ವೋಲ್ಟು ಅದರಲ್ಲಿ ಕರೆಂಟ್ ಪಾಸ್ ಆಗ್ತದೆ. ಮತ್ತಿದ್ರೆ ಅಲ್ಲಿಗೆ ಆಗ್ತದೆ. ಆ ಥರ ಉಂಟು. ನಿಮಗೆ ಒಳ್ಳೆ ಅನುಭವ ಆಯ್ತಲ್ಲ. ನಿಮ್ಮ ಪ್ರಿನ್ಸಿಪಾಲ್ರಿಗೆ ಒಂದು ಧನ್ಯವಾದ ಹೇಳಿ, ಆಯಿತಾ? ಇವತ್ತು KSS ಕಾಲೇಜಿನ ಪದವಿ ವಿದ್ಯಾರ್ಥಿಗಳ ಮೂಲಕ ನಾವು ಪುರುಷರಾಯ ಬೆಟ್ಟದಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ, ಸಾಂಕೇತಿಕವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದಕ್ಕೆ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರಾದಂಥ ಶ್ರೀಯುತ ಶಿವರಾಮರಯ್ಯವರು ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಸೊ ಅವರ ಮುಖಾಂತರ ನಾವು 5-6 ಗಿಡಗಳನ್ನು ಇಲ್ಲಿ ನೆಟ್ಟಿದ್ದೇವೆ. ಇದು ವಿದ್ಯಾರ್ಥಿಗಳಿಗೊಂದು ಹೊಸ ಅನುಭವ. ನಾವು ಸುಬ್ರಹ್ಮಣ್ಯದಲ್ಲಿ ಇದ್ದುಕೊಂಡು ಸಹ ನಾವು ಇಷ್ಟು ದಿವಸ ಇಂಥ ಪ್ರದೇಶ ಉಂಟು ಹೇಳಿ ನಮಗೆ ಸಹ ಕೇಳಿದ್ದೆವು, ಆದರೆ ನೋಡಿರಲಿಲ್ಲ. ನಮ್ಮ ಮಟ್ಟಿಗೆ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು, ಉಪನ್ಯಾಸಕರೆಲ್ಲ ಬಂದಿದ್ದಾರೆ. ಅವ್ರಿಗೂ ಸಹ ಒಂದು ಹೊಸ ಅನುಭವ. ಇಂಥ ಸುಬ್ರಹ್ಮಣ್ಯ ಬಹಳ ಒಂದು ಚೆನ್ನಾಗಿರುವಂತಹ ಪ್ರಕೃತಿ ರಮಣೀಯವಾದಂತಹ ಒಂದು ಪ್ರದೇಶ. ಇಂಥ ಪ್ರದೇಶದಲ್ಲಿ ನಾವು ಕಾಡನ್ನು ಬೆಳೆಸಬೇಕು, ನಡೆಸಬೇಕು, ಮುಂದೆ ಅದನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತೇಳಿ ನಮ್ಮೆಲ್ಲರಿಗೆ ಅದೊಂದು ಕರ್ತವ್ಯ. ಸೊ ಆ ನಿಟ್ಟಿನಲ್ಲಿ ನಾವು ಇದು ಒಂದು ಸಣ್ಣ ಒಂದು ಸಾಂಕೇತಿಕವಾಗಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮಗೆ ಸಹಾಯ ಮಾಡಿದಂಥ ಶಿವರಾಮರಯ್ಯ ಅವರಿಗೆ ನಾವು ಧನ್ಯವಾದ ಹೇಳ್ತಾ, ವಿದ್ಯಾರ್ಥಿಗಳಿಗೆಲ್ಲ ಒಂದು ಹೊಸ ಅನುಭವ ಕೊಟ್ಟಿದೆ. ಅವರಿಗೂ ಸಹ ಮುಂದೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಶಿವರಾಮರಯ್ಯ ಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬರ್ತೇನೆ. ಹಾಗೂ ನಿಮ್ಮ ಲೆಕ್ಚರ್ಸ್ ಮತ್ತು ಪ್ರಿನ್ಸಿಪಲ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ ಆಗ್ತಾನೆ. ತುಂಬ ಖುಷಿ ಆಯಿತು. ಫಸ್ಟಿಂದ ಅಲ್ಲಿ ಮೆಟ್ಲು ಹತ್ಕೊಂಡ್ಬಂದು ಇಲ್ಲಿ ಬಂದು ಗಿಡ ನೆಟ್ಟರು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಏನೋ ತುಂಬ ಖುಷಿ ಆಗ್ತದೆ. ಎಕ್ಸ್ಪೀರಿಯೆನ್ಸ್ ನಾವು ಬಂದಿರುವಂಥದ್ದು. ಕಾಲೇಜಿಂದ ಪ್ರಾಂಶುಪಾಲರು ನಮ್ಮ ಕ್ಲಾಸಿಗೊಂದು ಕರೆದು ಹೇಳಿದರು, ಗಿಡ ನೆಡಲಿಕ್ಕೆ ಉಂಟು ಅಂತೇಳಿ ಪುರುಷರಾಯರ ಬೆಟ್ಟದಲ್ಲಿ. ಫಸ್ಟಿಗೆ ಬರುವಾಗ ಸ್ವಲ್ಪ ಕಷ್ಟ ಅಂತ ಆಯಿತು, ಆದರೂ ಇವಾಗ ಖುಷಿ ಅಂತ ಆಗ್ತಿದೆ. ಯಾಕಂದರೆ ಇಂಥ ಒಂದು ಎನ್ವಿರಾನ್ಮೆಂಟಲ್ಲಿ ಒಂದು ಗಿಡ ನೆಡೋದು ಅಂತ ಹೇಳಿದರೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನಮ್ಮೆಲ್ರಿಗೂ. ಅದೇ ರೀತಿ ಪರಿಸರ ತುಂಬ ವಿಕೋಪಗಳಾಗ್ತಾ ಇದೆ. ಕಾರಣ ಮನುಷ್ಯರೇ. ಅಂದರೆ ತಮ್ಮ ಸ್ವಾರ್ಥಕ್ಕೆ ಕಾಡುಗಳನ್ನ ನಾಶ ಮಾಡಿ ಬಿಲ್ಡಿಂಗ್ಗಳನ್ನ ಕಟ್ತಿದ್ದಾರೆ. ಅದರ ಬದಲಾಗಿ ನಾವೆಲ್ಲರೂ ಸೇರಿ ಒಂದೊಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ವರ್ಷಕ್ಕೊಂದಾದರೂ ಗಿಡ ನೆಟ್ಟಿದ್ರೆ ಕಾಡು ಇದ್ದದ್ದು ಇನ್ನೂ ಬೆಳೀತದೆ ಅಂತ. IPL ಅಲ್ಲಿ ಕೂಡ ಅಷ್ಟೇ, ಭಾರತದೊಂದು IPL ಮ್ಯಾಚಲ್ಲಿ ಒಂದು ಡಾಟ್ ಬಾಲಿಗೆ ಒಂದೊಂದು ಗಿಡ ನೆಡಬೇಕು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಇದು ವಿಶೇಷ ಏನು ಅಂತ ಹೇಳಿದರೆ, ನಮ್ಮ ಪ್ರಕೃತಿಗಳು ನಾಶ ಆಗ್ತಿದೆ, ಇದನ್ನು ಉಳಿಸ್ಬೇಕು ಅಂತೇಳಿ ಒಂದು ಸಣ್ಣ ಪ್ರಯತ್ನ ಇನ್ನೂ ಹೆಚ್ಚಾಗಲಿ ಅಂತ ಹೇಳ್ತೇವೆ. ಧನ್ಯವಾದ. ನನ್ನ ಹೆಸರು ಕೀರ್ತನ್ ಅಂತ. ನಾವಿವತ್ತು ಪುರುಷರಾಯ ಬೆಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿ ಬಂದು ವನ ಮಹೋತ್ಸವ ಪ್ರಯುಕ್ತ ಇಲ್ಲಿ ಗಿಡ ನೆಡಲಿಕ್ಕೆ ಅಂತ ಬಂದಿದ್ದೆವು. ನಾವು ಇಲ್ಲೊಂದು ಇದರೊಂದು ಪ್ಲೇಸ್ ಉಂಟು ಅಂತಲೇ ಗೊತ್ತಿರಲಿಲ್ಲ. ಹಾಗೆ ಇಲ್ಲಿ ಬರಬೇಕಿದ್ರೆ ನಾವು ಒಂದು 350 ಮೆಟ್ಲು ಹತ್ತಿ ಇಲ್ಲಿ ಬಂದಿದ್ದೆವು. ಇಲ್ಲಿ ಗಿಡ ಎಲ್ಲ ನೆಟ್ಟು ತುಂಬ ಖುಷಿಯಾಯಿತು. ಆ್ಯಂಡ್ ಟೂರಿಸ್ಟ್ ಎಲ್ಲ ಬರುವಂಥ ಪ್ಲೇಸ್ ಇದು. ಆಮೇಲೆ ಪರಿಸರ ಸಂರಕ್ಷಣೆ ಅಂತ ಹೇಳೋದು ಒಂದು ಮುಖ್ಯ ವಿಷಯ. ಇದು ದೇವಸ್ಥಾನ, ಅಂದರೆ ಸುಬ್ರಹ್ಮಣ್ಯನ ಕಾಯುವಂಥ ಒಂದು ದೇವಸ್ಥಾನ ಇದೆ. ಇದು ಭಾರಿ ಒಳ್ಳೆಯ ಪ್ರದೇಶ. ಇದು ನೋಡಲಿಕ್ಕೆ ಸುಂದರ ನಿರ್ಜನ ಪ್ರದೇಶ ಇದೆ. ಹಾಗೆ ಯಾರು ಟೂರಿಸ್ಟ್ಗಳು ಬರೋದಿದ್ರೆ ಒಬ್ಬೊಬ್ಬರೇ ಬರಬೇಡಿ, ಅಂದರೆ ಗುಂಪಾಗಿ ಬಂದರೆ ಒಳ್ಳೆಯದು.